ಕಂಗ್ರಾಟ್ಸ್ ರಾಕಿ. ಥ್ಯಾಂಕ್ ಯು ಚಿಕ್ಕಪ್ಪ. ದೀರ್ಘಾಯುಷ್ಮಾನ್ ಭವ. ಏನೋ ಈ ವಂಶಕ್ಕೆ ವಾರಸ್ದಾರ ಆಗೋದಾ? ಎಲ್ರೂ ಆಶೀರ್ವಾದ ಮಾಡಿದ್ರ? ಇನ್ನೊಬ್ರು ಇದಾರೆ ಪುರೋಹಿತ್ರೆ. ಯಾರು ಪುಟ್ಟ? ನಮ್ಮ ಅಜ್ಜಿ ನನ್ಗೆ ಆಶೀರ್ವಾದ ಮಾಡ್ಬೇಕು ಪುರೋಹಿತ್ರೆ. ಮಂತ್ರ ಅಕ್ಷತೆ ಕೊಡಿ. ಈಗ ಬೇಡ ರಾಕಿ. ಈಗಲ್ವಾ ತಾತ ಪೂಜೆ ಆಗಿದ್ದು? ಈಗ್ಲೇ ಅಲ್ವಾ ಎಲ್ರು ನನ್ಗೆ ಆಶೀರ್ವಾದ ಮಾಡಿದ್ದು. ಅಜ್ಜಿ ಕೂಡ ಈಗ್ಲೇ ಆಶೀರ್ವಾದ ಮಾಡ್ಬೇಕು. ಅಜ್ಜಿ ಕೋಪದಲ್ಲಿದಾರಪ್ಪ. ಪರವಾಗಿಲ್ಲ ತಾತ. ಹೋದ್ರೆ ಬೈತಾಳೆ. ಅಜ್ಜಿ ಏನೇ ಅಂದ್ರು ಅದ್ ನನ್ಗೆ ಆಶೀರ್ವಾದನೇ ತಾತ. ಪುರೋಹಿತ್ರೆ ಮಂತ್ರಾಕ್ಷತೆ ಕೊಡಿ. ತಗೋಪ್ಪ. ರಾಕಿ ರಾಕಿ ಅಜ್ಜಿ. ನನಗೆ ಆಶೀರ್ವಾದ ಮಾಡಿ ಅಜ್ಜಿ. ಹೊಸೂರೆ, ಯಾಕೇನಾಯ್ತು? ಏನಿಲ್ಲ ರೀ. ಅಮ್ಮನ ಮಾತಿಗೆ ಫೀಲ್ ಆದ್ರ? ಅಂದ್ರೆ ಅತ್ತೆ ಅವರು ರಾಕಿಗೆ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕೋಪ ಕಮ್ಮಿ ಆದ್ಮೇಲೆ ಅಮ್ಮ ಖಂಡಿತವಾಗ್ಲೂ ಆಶೀರ್ವಾದ ಮಾಡೇ ಮಾಡ್ತಾರೆ. ನೀವೇನು ಉರಿ ಆಗ್ಬಿಡಿ. ಅದೇ ನಾನು ಕೂಡ ಅನ್ಕೊಳ್ತಿದ್ದೀನಿ. ಅತ್ತೆ ಕೋಪ ಬೇಗ ಕಮ್ಮಿ ಆಗ್ಲಿ ಅಂತ ಬೇಡ್ಕೋತಿದ್ದೀನಿ. ಇವತ್ತು ನೀವು ತುಂಬಾ ಸುಸ್ತಾಗಿದ್ದೀರಾ, ಬೇಗ ನಿದ್ದೆ ಮಾಡಿ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಳ್ತೀನಿ. ಹೊಸೂರೆ, ಅದೇನ್ರಿ ಬಾಟ್ಲಲ್ಲಿರೋ ನೀರ್ನೆಲ್ಲ ಕುಡಿದ್ರಿ? ಅದು ಅದು ಬಾಯಾರಿಕೆ ಆಗಿತ್ತು. ಬಾಯಾರಿಕೆ ಆಯ್ತು ಅಂತ ಕುಡಿದ್ರಾ ಇಲ್ಲ ಹಸುವು ಆಯ್ತು ಅಂತ ಕುಡಿದ್ರಾ? ಹಸಿವೇನೂ ಇಲ್ಲ ರೀ. ನೀವಿನ್ನೂ ಊಟ ಮಾಡಿಲ್ಲ ಅಲ್ವಾ? ಇವತ್ತು ನಾನು ಉಪವಾಸ. ಗೊತ್ತು. ನೈಟ್ ಟಿಫನ್ ತಿಂದಿರಲ್ವಾ? ತಿಂದಾಯ್ತು. ನೀವು ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ರೀ. ಏನಾದ್ರೂ ತಿಂದಿದ್ರೆ ನೀವ್ ಯಾವತ್ತೂ ಇಷ್ಟು ನೀರು ಕುಡಿತಿರ್ಲಿಲ್ಲ. ತಿಂದ ತಕ್ಷಣ ನೀರು ಕುಡಿದ್ರೆ ತಿಂದಿದ್ದು ಡೈಜೆಸ್ಟ್ ಆಗಲ್ಲ ಅಂತ ಮಕ್ಳಿಗೆ ನೀವೇ ಹೇಳ್ತಾ ಇದ್ರಿ. ಅಂತದ್ರಲ್ಲಿ ನೀವು ನಿಜ ಹೇಳಿ. ತಿಂದೆ ರೀ. ಏನ್ ನಡೀತು? ಏನಿಲ್ಲ ರೀ. ಅಮ್ಮನ ಮಾತಿಗೆ ಫೀಲ್ ಆಗಿ ತಿನ್ನೋದ್ ಬಿಟ್ರ? ಹಸ್ಕೊಂಡಿದ್ರೆ ಹೇಗ್ ನಿದ್ದೆ ಬರುತ್ತೆ?
ಏನಾಗಲ್ಲ ರೀ, ನಿದ್ದೆ ಮಾಡ್ತೀನಿ. ನನಗೆ ನಿದ್ದೆ ಬರಲ್ಲ ರೀ. ನಾನು ಹೋಗಿ ಕಾರ್ ಕೀ ತಗೊಂಬರ್ತೀನಿ. ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ. ಅಯ್ಯೋ, ಇಷ್ಟ ಹೊತ್ಗ ನಾನ್ ಬರಲ್ಲ. ನಾನಿದ್ದೀನಲ್ಲ ರೀ, ಮತ್ತ್ಯಾಕ್ ಭಯ? ಅಂದ್ರೆ ಬೆಳಗಿಂದ ಕಟ್ನಿಟ್ಟಾಗಿ ಉಪವಾಸ ಮಾಡಿ ಈಗ ಹೊರಗಿನ ಫುಡ್ ತಿನ್ನು ಅಂದ್ರೆ ಹೇಗ್ರಿ? ಮನೆ ಊಟ ತಿಂತೀರಾ? ನಾಳೆ ತಿಂತೀನಿ. ನಾನ್ ಕೇಳ್ತಿರೋದು ಇವಾಗ ತಿಂತೀರಾ ಅಂತ. ಅದು ಹೋಗಿ ದೋಸೆ ಇಟ್ಟು ತಗೊಂಬನ್ನಿ. ಎಲ್ಲಿಗ್ರಿ? ಪಕ್ಕದ ಮನೆಗೇನಾದ್ರೂ ಹೋಗ್ತಿದ್ದೀರಾ? ಅವರು ಮಲ್ಕೊಂಡಿರ್ತಾರೆ. ಈ ಟೈಮಲ್ಲಿ ಅವ್ರನ್ನ ಎಬ್ಸೋದು ಚೆನ್ನಾಗಿರಲ್ಲ. ಪಕ್ಕದ ಮನೆಗಲ್ಲ ರೀ, ನಮ್ಮನೆ ಹೊರಗಡೆ. ಸರ್ಪ್ರೈಸ್. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಹೊಸ ಪೈಪ್ ಹಾಕಿದ್ದೀನಿ ಮೇಡಮ್, ಮತ್ತೆ ಗ್ಯಾಸ್ ಲೀಕ್ ಆಗಲ್ಲ. ಥ್ಯಾಂಕ್ ಯು. ಓಕೆ ಮೇಡಮ್. ವಸು, ಯಾರದು? ಗ್ಯಾಸ್ ಬಾಯ್ ಅಕ್ಕ. ಪೈಪ್ ಕಟ್ಟಾಗಿ ಗ್ಯಾಸ್ ಲೀಕ್ ಆಗ್ತಿತ್ತು. ಹೊಸ ಪೈಪ್ ಫಿಟ್ ಮಾಡಿಸ್ದೆ. ಅದ್ಯಾಕೆ? ನೈಟ್ ಚೆನ್ನಾಗೇ ಇತ್ತಲ್ಲ. ರಾತ್ರಿ ಪೈಪ್ ಕಟ್ಟಾಗಿತ್ತಕ್ಕ, ಗ್ಯಾಸ್ ಲೀಕ್ ಆಗ್ತಿತ್ತು. ಹೌದಾ? ಮತ್ತೆ ನೀನು ನೈಟ್ ಟಿಫನ್ ಹೇಗ್ ಮಾಡ್ದೆ? ಯಾಕೆ ನಾಚ್ಕೋತಿದ್ಯಾ? ಏನಿಲ್ಲ ಅಕ್ಕ. ಏನೋ ಇದೆ, ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲ. ಮತ್ತ್ಯಾಕ್ ನಾಚ್ಕೋತಿದ್ಯಾ? ಅಯ್ಯೋ, ಮರ್ತೇ ಹೋದೆ. ಮಕ್ಳಿಗೆ ಹಾಲ್ ಕೊಟ್ಟು ಎಲ್ರಿಗೂ ಕಾಫಿ ಕೊಡ್ಬೇಕು. ಮಾತ್ ಬದಲಾಯಿಸ್ಬೇಡ. ಏನ್ ನಡೀತು ಅಂತ ಹೇಳು. ಅದು ಅದು ನೈಟ್ ಅಷ್ಟೆಲ್ಲ ನಡೀತಾ? ನಾನ್ ಎಷ್ಟ್ ಹೇಳಿದ್ರು ಕೇಳ್ದೆ ಅವರೇ ದೋಸೆ ಮಾಡ್ಕೊಟ್ರಕ್ಕ. ಮತ್ತೆ ನೀ ಹಸ್ಕೊಂಡಿದ್ರೆ ನಮ್ ಮೈದ್ನ ಸುಮ್ನಿದ್ ಬಿಡ್ತಾರ ಹೇಳು? ಅವ್ರೆಷ್ಟು ರೊಮ್ಯಾಂಟಿಕ್ ಅಂತ ನಿಂಗ್ ಈಗ ಗೊತ್ತಾಯ್ತಾ? ಮತ್ತೆ ದೋಸೆ ತಿನ್ಸಿದ್ ನನ್ ಮೈದ್ ನನ್ಗೆ ನೀ ರಿಟರ್ನ್ ಗಿಫ್ಟ್ ಏನ್ ಕೊಟ್ಯಮ್ಮ? ಹೋಗಕ್ಕ. ನಮ್ ಮೈದ್ನ ನಿನ್ಗೇನ್ ಕೊಟ್ರು ಅಂತ ಹೇಳ್ದೆ. ಆದ್ರೆ ನೀನ್ ನಮ್ ಮೈದ್ನಂಗ್ ಏನ್ ಕೊಟ್ಟೆ ಅಂತ ಹೇಳಿಲ್ವಲ್ಲ? ಥ್ಯಾಂಕ್ಸ್ ಹೇಳ್ದೆ. ಮತ್ತೆ ಅಷ್ಟೇ. ನಿನ್ಗೋಸ್ಕರ ಅವ್ರ ಅಷ್ಟ್ ಕಷ್ಟಪಟ್ರೆ ನೀನ್ ಬರೀ ಥ್ಯಾಂಕ್ಸ್ ಹೇಳಿ ಸುಮ್ನಾದ್ಯಾ? ಅದ್ ಬಿಟ್ಟು ಇನ್ನೇನ್ ಮಾಡ್ಲಿ? ಒಬ್ಳು ಹೆಂಡತಿ ಗಂಡಂಗೆ ಏನ್ ಮಾಡ್ತಾಳೆ? ನಿಮ್ ಮಧ್ಯೆ ಪ್ರೀತಿ ಶುರುವಾಗಿದೆ ವಸು. ನೀನಂದ್ರೆ ಅಭಿಗ್ ಎಷ್ಟಿಷ್ಟ ಅಂತ ಹೇಳ್ಕೊಳ್ದೇನೆ ತೋರಿಸ್ತಿದ್ದಾನೆ. ಅದನ್ ನೀನ್ ಅರ್ಥ ಮಾಡ್ಕೋಬೇಕು. ನನಗ್ ಅರ್ಥ ಆಗತ್ತೆ ಅಕ್ಕ. ಮೊನ್ನೆ ನಿಮ್ ಭಾವನವ್ರ ವಿಷಯದಲ್ಲಿ ನೀನ್ ತಗೊಂಡಿದ್ ರಿಸ್ಕ್ಗೆ ಅಬ್ಬಿ ನಿನಗ್ ಸಪೋರ್ಟ್ ಮಾಡಿದಾನೆ. ನಿಮ್ ಅತ್ತೆ ಮಾತಿಗಿಲ್ಲ ಅಂದೆ ರಾಕಿನ ದತ್ತು ತಗೊಂಡ. ನಿನ್ ವಿಷಯದಲ್ಲಿ ಅಬ್ಬಿ ತುಂಬಾ ತೊಂದ್ರೆ ತಗೋತಿದ್ದಾನೆ ವಸು. ನಿನ್ ಮೇಲೆ ತುಂಬಾ ಕೇರ್ ಮಾಡ್ತಿದ್ದಾನೆ. ಹೌದಕ್ಕ, ತುಂಬಾ ಖುಷಿ ಆಗ್ತಿದೆ. ನೀನೊಬ್ಳೆ ಖುಷಿಯಾಗಿರೋದಲ್ಲ ವಸು, ಅಭಿನೂ ಸಂತೋಷವಾಗಿಡ್ಬೇಕು. ನೀವಿಬ್ರು ಸಂತೋಷವಾಗಿರ್ಬೇಕು ವಸು. ಊರಲ್ಲಿ ಅಜ್ಜಿ ಹೇಳಿದ್ ಗೊತ್ತಿದೆ ತಾನೆ? ಮೊನ್ನೆ ಕೊರವಂಜಿನೂ ಹೇಳಿದ್ರು. ಆದಷ್ಟು ಬೇಗ ನೀವ್ ಸೇರ್ಬೇಕು ವಸು. ಅದ್ ನಿಮ್ಮಿಬ್ರಿಗೂ ಒಳ್ಳೇದು. ಅದೇ ನಾನು ಅನ್ಕೊಳ್ತಿದ್ದೀನಿ ಅಕ್ಕ. ಸುಮ್ನೆ ಅನ್ಕೊಳ್ಳೋದಲ್ಲ, ಆ ಕಡೆ ಮುಂದುವರಿಬೇಕು. ನೀವಿಬ್ರು ಸೇರಿದ್ಮೇಲೆ ನಿನ್ ಹೊಸ ಜೀವನ ಶುರು ಆದಂಗೆ. ಆಗ್ಲೇ ಅನಿಷ್ಟಗಳೆಲ್ಲ ದೂರ ಆಗಿ ಅನಾಹುತಗಳೆಲ್ಲ ನಡೆಯಲ್ಲ. ಹೌದಕ್ಕ, ಅವ್ರಿಗೇನೂ ಆಗ್ಬಾರ್ದು. ಅಭಿ ಯೋಗಕ್ಷೇಮ ಈಗ ನಿನ್ ಕೈಲಿದೆ.
ನಾನು ಪುರೋಹಿತ್ರ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ಕೇಳ್ತೀನಿ. ಮೊನ್ನೆ ಇದೇ ವಿಷಯ ಅನ್ಕೊಂಡು ಏನೇನೋ ನಡೆದೋಯ್ತು. ಇನ್ನು ನಿಮ್ಮಿಬ್ರು ಮಧ್ಯೆ ಆ ಕಾರ್ಯ ಮಾತ್ರ ನಡಿಬೇಕು, ಸರಿನಾ? ಸರಿ ಅಕ್ಕ. ಮಕ್ಕಳಿಗೆ ಮಾತು ಕಲ್ಸ್ಕೊಡೋದೇ ನಾವು. ಅಂಥದ್ರಲ್ಲಿ ಮಕ್ಕಳು ನಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದ್ರೆ ನೀನ್ ಮಾತಾಡದೆ ಇರೋದು ಚೆನ್ನಾಗಿರುತ್ತ ನೀನೇ ಹೇಳ ಜಯಂತಿ. ಮಕ್ಕಳು ಹತ್ರ ದೊಡ್ಡವರಾಗಿ ನಾವು ಸಮಾಧಾನ ಮಾಡಬೇಕು. ಅಂಥದ್ರಲ್ಲಿ ನಾವೇ ಹೇಳೋದು ಎಷ್ಟು ಸರಿ ಯೋಚನೆ ಮಾಡು. ಸಾಧಾರಣವಾಗಿ ಅಭಿ ಹೆಚ್ಚಿಗೆ ಮಾತಾಡೋಲ್ಲ. ಅವನ್ ಯಾವಾಗ ಮಾತಾಡ್ತಾನೆ ಅಂತ ನಾವ್ ಎದುರು ನೋಡೋ ಸಂದರ್ಭಗಳೇ ತುಂಬಾ ಇದಾವೆ. ಅದೇ ಅಭಿ ನಿನ್ನ ಹತ್ರ ಮಾತಾಡೋಕ್ ಬಂದ್ರೆ ನೀನ್ ಮಾತಾಡದೆ ಇರೋದು ಅಷ್ಟು ಸರಿ ಅನ್ಸ್ತಿಲ್ಲ ಜಯಂತಿ. ಮತ್ತೆ ಅಭಿ ಮಾಡಿದ್ ಮಾತ್ರ ಸರಿನಾ ರೀ? ನನ್ನ ಮಾತಿಗೆ ಬೆಲೆನೆ ಕೊಡದೆ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ದತ್ತು ಕಾರ್ಯನ ಅವನು ಮಾಡಿದ್ದು ಸರಿನಾ? ಅವನಿಗೆ ಬೇಜಾರ್ ಮಾಡಿದೆ ಅಂತ ನನಗ್ ಹೇಳ್ತಾ ಇದ್ದೀರಾ? ನನಗ್ ಬೇಜಾರ್ ಮಾಡಿರೋ ಅವನಿಗೆ ಏನೂ ಅನ್ನೋದಿಲ್ವಾ? ನನ್ನ ಕೋಪ ಮಾತ್ರ ನಿಮಗ್ ಕಾಣಿಸ್ತಾ ಇದೆಯಾ? ನನ್ನ ದುಃಖ ನಿಮಗ್ ಅರ್ಥ ಆಗ್ತಿಲ್ವಾ? ಅಮ್ಮ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆಯಮ್ಮ. ಯಾವ ತೊಂದ್ರೆನೂ ಇಲ್ಲ. ಅಪ್ಪನ ಕೇಳ್ದೆ ಅಂತ ಹೇಳು. ಸರಿ ಅಮ್ಮ, ಫೋನ್ ಇಡ್ತೀನಿ. ರಜಾ ಇವತ್ತು. ಮಕ್ಕಳು ಮನೆಯೆಲ್ಲ ರಂಪ ಮಾಡಿದ್ದಾರೆ. ಹಲೋ. ಹೇಳ್ರಿ. ಏನ್ ಮಾಡ್ತಾ ಇದೀರ ರೀ? ಮಕ್ಳು ರೂಮ್ ಕ್ಲೀನ್ ಮಾಡ್ತಿದ್ದೆ ರೀ. ನನ್ನ ಮೀಟಿಂಗ್ ಮುಗೀತು, ನಾನು ಇಲ್ಲಿಂದ ಹೊರಟಿದ್ದೀನಿ. ಆಯ್ತು ರೀ. ಹೊಸವ್ರೆ, ಅದು ಗಲಾಟೆ ರಾಕಿ. ಅಯ್ಯೋ, ಒಂದ್ ನಿಮಿಷ ರೀ. ಅದು ಹೊಸವ್ರೆ, ಫಿಲಮ್ಗೆ ಹೋಗೋಣ. ಮಕ್ಕಳನ್ನ ರೆಡಿ ಮಾಡಿ ನೀವು ರೆಡಿ ಆಗಿ. ಓಕೆ ರೀ. ಓಕೆ ಓಕೆ. ರಾಕಿ ರಾಕಿ, ಹೋಗಿ ಹೊರಗಡೆ ಆಟ ಆಡ್ಕೊಳ್ಳಿ. ಹಲೋ ಹೊಸವ್ರೆ, ಕೇಳಿಸ್ತಾ ಇದೀಯಾ? ರೆಡಿ ಆಗಿರಿ. ಮನೆಗ್ ಬರ್ತಿದ್ದೀನಿ ಅಂತ ಹೇಳಕ್ಕೆ ಇವ್ರು ಫೋನ್ ಯಾಕೆ ಮಾಡಿದ್ರು ಏನೋ? ಒಂದೊಂದ್ಸಲ ಇವ್ರು ಯಾಕೆ ಕಾಲ್ ಮಾಡ್ತಾರೋ ಏನೋ ಅರ್ಥನೇ ಆಗಲ್ಲ. ಏನ್ರಿ, ನೋಡ್ಕೋಬೇಕಲ್ವಾ? ನೀವು ನೋಡ್ಕೋಬೇಕಲ್ವಾ? ನೀವು ಸಡನ್ ಆಗಿ ಟರ್ನ್ ಆಗ್ತೀರಂತ ಯಾರು ಗೊತ್ತಿತ್ತು? ನೀವು ಟರ್ನ್ ಆಗ್ತಿದ್ದೀನಿ ಅಂತ ನನಗೆ ಹೇಳಿದ್ರಾ? ನಾನು ಏನ್ ಹೇಳಿದ್ರು ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಳಲ್ವಾ? ನೀವು ಕ್ಲಿಯರ್ ಆಗಿ ಹೇಳ್ತೀರಾ? ಮತ್ತೆ ನೀವು ಫಸ್ಟ್ ಇಂದ ಬರ್ತಾ ಇದ್ದೀರಾ? ನೀವು ಫಸ್ಟ್ ಇಂದನೂ ಹೀಗೆ ಇದ್ದೀರಾ. ಆಕ್ಚುಲಿ ನಾನು ಕಾಂಪ್ರಮೈಸ್ ಆಗೋಣ ಅಂತ ಅನ್ಕೊಂಡೆ. ನಾನು ಸಾರಿ ಹೇಳೋಣ ಅಂತ ಅನ್ಕೊಂಡೆ. ಮತ್ತೆ ಜಗಳ ಮಾಡ್ತಾ ಇದ್ದೀರಾ? ಮೊದ್ಲು ಶುರು ಮಾಡಿದ್ ನೀವೇ. ಮೈ ಗಾಡ್, ನಾನಲ್ಲ ರೀ, ಮತ್ತೆ ನೀವು ಜಗಳ ಶುರು. ಮಮ್ಮಿ ನೋಡು ರಾಕಿ, ಅವರು ಮತ್ತೆ ನನ್ ಜೊತೆ ಜಗಳ ಆಡ್ತಿದ್ದಾರೆ. ನಾನು ಕಾಂಪ್ರಮೈಸ್ ಆಗೋಣ ಅಂತ ಅನ್ಕೊಂಡ್ರೆ ಅವ್ರೇನಂತ ಜಗಳ ಮಾಡ್ತಿದ್ರು ರಾಕಿ. ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋರು ಈ ತರ ಮಾತಾಡಲ್ಲ. ಆಕ್ಚುಲಿ ನಾನು ಇಲ್ಲಿ ಕುತ್ಕೊಂಡು ಹೀಗೆ ತಿರುಗಿ ಸಾರಿ ಕೇಳೋಣ ಅಂತ ಅನ್ಕೊಂಡೆ. ಅಲ್ಲ, ಹೀಗ್ ಕುತ್ಕೊಂಡು ತಿರುಗಿದ ತಕ್ಷಣ ತಲೆಗೆ ದೆಚ್ಚಿ ಹೊಡೆದ್ರಿ.
on, get your head right. Ha, we be up in the club. We be up in the club. Come on, get your head right. Ha, we be up in the club. Body just clap your hands. ನೋಡಿದ್ರ ಮಮ್ಮಿ ಡ್ಯಾಡಿ ಕಾಂಪ್ರಮೈಸ್ ಆದ್ರು. ನಿಜವಾಗ್ಲೂ ಕಾಂಪ್ರಮೈಸ್ ಆದ್ರ? ನನಗ್ ಡೌಟೇ. ಮನೇಲಿಲ್ದೆ ರೋಡಲ್ಲಿ ಇದೇನು? ರೋಡಲ್ಲಿರೋದು ಗತಿ ಇಲ್ದಿರೋರು. ಹೇಳೋದ್ ಕೇಳಕ್ಕಿಲ್. ಹೇಳು. ಲಾಸ್ಟ್ ಮಂತ್ ನನ್ ಫ್ರೆಂಡ್ ರೇಖಾ ಮದ್ವೆ ಆದ್ಮೇಲೆ ನ್ಯೂಜಿಲೆಂಡಿಗೆ ಹೋಗಿದ್ಲು. ಲಾಸ್ಟ್ ವೀಕ್ ಮಧುಮತಿ ಲಂಡನ್ನಿಗೆ ಹೋಗಿದ್ಲು. ಇವತ್ ಸುಪ್ರಿಯಾ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ಲು. ಯಾಕೆ? ಹನಿಮೂನ್ಗೆ ಅಖಿಲ್. ಓ ರಿಯಲಿ? ಕಾಂಗ್ರಾಟ್ಸ್. ನಾವೂನು ಹೋಗೋಣ ಅಖಿಲ್. ಎಲ್ಗೆ? ಹನಿಮೂನ್ಗೆ. ನಮ್ಗೆ ನೆನ್ನೆ ಮೊನ್ನೆ ಏನ್ ಮದ್ವೆ ಆಗಿಲ್ಲಲ್ವಾ? ತುಂಬಾ ದಿನ ಆಯ್ತಲ್ವಾ? ಮದ್ವೆ ಆದಾಗ್ಲಿಂದ ನಾವ್ ಒಂದ್ಸಲನೂ ಹನಿಮೂನಿಗೆ ಹೋಗಿಲ್ಲ ಗೊತ್ತಾ? ಎಲ್ಲಿ ಹೋಗದೆ ಇದ್ರು ಮನೇಲಿ ಹ್ಯಾಪಿ ಆಗಿದ್ದೀವಿ ತಾನೆ? ಏನು ಅಖಿಲ್ ಹೀಗ್ ಮಾತಾಡ್ತಿದ್ಯಾ? ಯಾವಾಗ್ಲೂ ಮನೇಲಿರಕ್ಕೆ ನಾವಿಬ್ರು ಏನ್ ವಯಸ್ಸಾಗಿರೋರಾ? ನಮ್ಮ ಏಜ್ನವರು ಹೇಗ್ ಎಂಜಾಯ್ ಮಾಡ್ತಿದಾರೆ ಅಂತ ಗೊತ್ತಾ ನಿಂಗೆ? ಯಾರು ಯಾಕೆ ಮದ್ವೆ ಮುಂಚೆ ನಾವೇ ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಪಾರ್ಕಿಗೆ ಹೋಗ್ತಿದ್ವಿ, ಮಾಲಿಗೆ ಹೋಗ್ತಿದ್ವಿ, ಪಬ್ಗೂ ಹೋಗ್ತಿದ್ವಿ. ಮದ್ವೆ ಆದ್ಮೇಲೆ ಎಲ್ಲಿಗೂ ಹೋಗಿಲ್ಲ. ನನಗೂ ಆಸೆಗಳಂತಿರುತ್ತಲ್ವಾ, ಅದು ಈಡೇರಿಸಬೇಕಾಗಿರೋದು ನೀನೇ ತಾನೆ. ಏನು ಆಗಲ್ಲ ಅನ್ನೋ ಹಾಗಿದ್ರೆ ಹೇಗಕ್ಕಿಲ್? ನನಗ್ ಬೋರ್ ಆಗುತ್ತೆ ಗೊತ್ತಾ? ಇವಾಗೇನು? ನಾವೂನು ಹನಿಮೂನ್ಗೆ ಹೋಗ್ಬೇಕು. ಅಮ್ಮ ಒಪ್ಕೊಳ್ಳಲ್ಲ. ಒಪ್ಸು, ನನಗೂ ರಿಫ್ರೆಶ್ಮೆಂಟ್ ಬೇಕು ಅನಿಸ್ತಿದೆ. ಕೆಲ್ಸ ಇದೆ ಹರಿಕಾ. 1 ವೀಕ್ ಪಕ್ಕಕ್ಕಿಡು. ಯಾವಾಗ್ಲೂ ಕೆಲ್ಸನೇನಾ? ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಹರಿಕಾ. ಅದಕ್ಕೆ ಹೊರಗಡೆ ಹೋಗ್ ಬರೋಣ ಅಂತ ಹೇಳ್ತಾ ಇರೋದು. ಅದ್ ಹಾಗಲ್ಲ ಹರಿಕಾ. ಪ್ಲೀಸ್ ಅಖಿಲ್, ಇದ್ವರ್ಗೂ ನಾನು ಏನ್ ಕೇಳಿದ್ರು ಇಲ್ಲ ಅಂತಾನೆ ಹೇಳ್ತಾ ಬರ್ತಿದ್ಯಾ. ಅಟ್ಲೀಸ್ಟ್ ಹನಿಮೂನ್ಗಾದ್ರೂ ಕರ್ಕೊಂಡ್ ಹೋಗಲ್ವಾ? ಮದ್ವೆಗ್ ಮುಂಚೆ ಎಷ್ಟು ಪ್ರಾಮಿಸ್ ಮಾಡಿದ್ದೆ. ಹಾಗ್ ನೋಡ್ಕೋತೀನಿ, ಹೀಗ್ ನೋಡ್ಕೋತೀನಿ ಅಂತೆಲ್ಲ ಏನೇನೋ ಹೇಳಿದ್ದೆ. ಇದನ್ನ ನೋಡ್ಕೊಳ್ಳೋದು ಅಂದ್ರೆ
ಅಷ್ಟು ಎತ್ತರ ಚಪ್ಪಲಿ ಹಾಕೊಂಡು ಹೇಗಪ್ಪ ನಡೀತಾರೆ? ಓ ಓ ಆ ಥರ ಯಾವತ್ತೂ ನಾನು ಕ್ಯಾಟ್ ವಾಕ್ ಮಾಡಿಲ್ಲ. ಈಗ ಟ್ರೈ ಮಾಡಿ ನೋಡ್ತೀನಿ. ಯಾರು ನೋಡ್ಲಿಲ್ಲ ಅಲ್ವಾ? ಯೇ ಅಜ್ಜಿ ಬಿದ್ದೋದ್ರು, ಅಜ್ಜಿ ಬಿದ್ದೋದ್ರು, ಯೇ ಅಜ್ಜಿ ಬಿದ್ದೋದ್ರು, ಅಜ್ಜಿ ಬಿದ್ದೋದ್ರು, ಸುಮ್ಮ ಅಜ್ಜಿ ಬಿದ್ರು. ಎತ್ತರ ಚಪ್ಲಿನ ಎಲ್ಲಂದ್ರಲ್ಲಿ ಬಿಟ್ರೆ ಹೇಗೆ? ಅದು ನನ್ ಕಾಲಿಗೆ ಸಿಕ್ಕಿ ನಾನ್ ಕೆಳಗ್ ಬಿದ್ಬಿಟ್ಟೆ. ಇಲ್ಲ ಚಿಕ್ಕಮ್ಮ, ಅಜ್ಜಿ ನಿಮ್ ಚಪ್ಲಿ ಹಾಕೊಂಡು ಕ್ಯಾಟ್ ವಾಕ್ ಮಾಡಕ್ ಹೋಗಿ ಬಿದ್ದೋದ್ರು. ಈ ಏಜಲ್ಲಿ ನಿನಗಿದೆಲ್ಲ ಬೇಕಾ ಆಂಟಿ? ಆಂಟಿ ಇದ್ಯಾ? ನನ್ನೇ ನೋಡ್ ನಗ್ತೀಯನೋ ನಿನ್ನ? ಕ್ಯಾಟ್ ವಾಕ್ ಮಾಡಕ್ ಹೋಗಿ ಬಿದ್ದಿದ್ದು ನೀನು, ಅವನನ್ನ ಯಾಕೆ ಬೈತಿದ್ಯಾ? ಏಟಾಗಿ ರಕ್ತ ಬರ್ತಿದೆ ನೋಡು. ನಾನ್ ಬೇಕು ಅಂತ ಮಾಡ್ಲಿಲ್ಲ ಡ್ಯಾಡಿ, ಕಾಲ್ ಜಾರಿ ಹೀಗಾಯ್ತು. ಕಾಲ್ ಹೇಗೋ ಜಾರತ್ತೆ? ಕಣ್ಣು ತಲೆ ಮೇಲಿದ್ಯಾ? ನೋಡ್ಕೋಬೇಕು ತಾನೆ. ಅತ್ತೆ, ಚಿಕ್ಕ ಮಕ್ಳ ಹತ್ರ ಏನ ಮಾತು? ಅದಕ್ಕೆ ಹೇಳಿದ್ದು ಸರಿನೇ ಅಲ್ವಾ ಅಖಿಲ್? ಈ ನಡುವೆ ಕೆಲವ್ರ ಕಣ್ಣು ನೆತ್ತಿ ಮೇಲಿರುತ್ತೆ, ಕಾಲ್ಗಳು ನೆಲದ ಮೇಲೆ ನಿಲ್ತಾ ಇಲ್ಲ. ಏನು ಅಂದ್ರೆ ಬೇಗ ತಗೊಂಬನ್ರಿ. ಯಾಕೋ ಕೀರ್ತಿನ ಬೀಳ್ಸಿದ್ದು? ನನ್ ಮೇಲೆ ಆಣೆ ಅಜ್ಜಿ, ನಾನ್ ಬೇಕು ಅಂತ ಮಾಡಿಲ್ಲ. ಗೊತ್ತಾಗ್ದೆ ಹೇಗಾಗುತ್ತೆ? ಅಮ್ಮ, ನೋಡಿಲ್ಲ ಅಂತ ಹೇಳ್ತಿದ್ದಾನಲ್ವಾ? ಅವ್ನ್ ಬೇಕು ಅಂತಾನೆ ಮಾಡಿದ್ದು. ಯಾರಾದ್ರೂ ಬೇಕು ಅಂತ ಮಾಡ್ತಾರ ಅತ್ತೆ? ಅನು ಕೀರ್ತಿ ಅಂದ್ರೆ ರಾಕಿಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ನಿನ್ಗೇನು ಆಗಲ್ಲ ಕಂದ, ಏನೂ ಆಗಲ್ಲ, ಏನಾಗಲ್ಲ. ಅಖಿಲ್ ತಗೋ, ಇಲ್ಕೊಡೋಣ, ಏನಾಗಲ್ಲಮ್ಮ. ಅಯ್ಯಯ್ಯೋ, ಅಳ್ಬೇಡಮ್ಮ, ಅಳ್ಬೇಡ, ಕಮ್ಮಿ ಆಗುತ್ತೆ, ಸುಮ್ನಿರು. ಕೀರ್ತಿ, ಏನೇ ನಡೆದ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು, ಯಾರಿಗೇನು ಅನ್ಬಾರ್ದು. ಅಮ್ಮ, ಮಕ್ಕಳೇನು ಆಟ ಆಡ್ತಾ ಇದ್ರೆ ಆಡ್ತಾ ಏಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಭಾಸ್ಕರ್, ಆದ್ರೆ ಹೀಗ್ ಬೀಳ್ಸಿದ್ರೆ ಹೇಗೆ?
ನನಗೆ ಗೊತ್ತು ರಾಕಿ, ಯು ಆರ್ ದಿ ಬೆಸ್ಟ್ ಬ್ರದರ್. ಅನು ಕೀರ್ತಿನ ನಿನ್ನಷ್ಟು ಕೇರಿಂಗ್ ಆಗಿ ಯಾರು ನೋಡ್ಕೊಳ್ಳಲ್ಲ. ನೀನು ತುಂಬಾ ಒಳ್ಳೆ ಅಣ್ಣ. ಥ್ಯಾಂಕ್ ಯು ಡ್ಯಾಡಿ. ನೀವ್ ಯಾವಾಗ್ಲೂ ಹೀಗೆ ಇರಬೇಕು, ಒಗ್ಗಟ್ಟಾಗಿರ್ಬೇಕು. ನಿಮ್ ಬಗ್ಗೆ ಯಾರು ಏನೇ ಹೇಳಿದ್ರು ನಂಬಾರ್ದು, ಜಗಳ ಆಡಬಾರ್ದು. ಯಾರು ತಪ್ಪು ಮಾಡಿದ್ರು ಹೊಂದ್ಕೊಂಡು ಹೋಗ್ಬೇಕು. ಓಕೆನಾ? ಓಕೆ ಡ್ಯಾಡಿ. ಗುಡ್, ವೆರಿ ಗುಡ್. ಹೊಸವ್ರೆ, ಇದು ತುಂಬಾ ಚಿಕ್ಕ ವಿಷಯ ರೀ, ನೀವೇನು ಫೀಲ್ ಆಗಬೇಡಿ. ಅಮ್ಮ ಅತ್ತೆ ಗೊತ್ತಿಲ್ಲದೆ ಮಾತಾಡಿದ್ರು. ರಾಕಿ ತಪ್ಪು ಮಾಡಲ್ಲ ಅಂತ ನಂಗೆ ಗೊತ್ತು. ಹೇಳ್ಕಂದ. ಏನಾಗಲ್ಲ, ಏನಾಗಲ್ಲ. ಯು ಆರ್ ಅ ಬ್ರೇವ್ ಗರ್ಲ್, ವೆರಿ ಸ್ಟ್ರಾಂಗ್ ಗರ್ಲ್. ನೌ ಯು ಫೀಲ್ ಬೆಟರ್? ಸ್ಟ್ರಾಂಗ್ ಗರ್ಲ್, ವೆರಿ ಗುಡ್. ಹೊಸವ್ರೆ, ಮಕ್ಕಳನ್ನ ಕರ್ಕೊಂಡೋಗಿ ತಿನ್ನ ಕೊಟ್ಟು ಕುಡಿಯಕ್ಕೆ ಹಾಲು ಕೊಡಿ. ಈಗ ಹೇಳಿ, ಯಾರಿಗೇನ್ ತಿಂಡಿ ಬೇಕು? ತಂಗೀರ್ ಏನ್ ತಿಂತಾರೋ ನಾನು ಅದನ್ನೇ ತಿಂತೀನಿ ಮಮ್ಮಿ. ರಾಕಿಗೆ ಇಷ್ಟ ಆಗೋದ್ನೇ ಮಾಡಿ, ಅದೇ ನಂಗೂ ಇಷ್ಟ. ನನಗ್ ಯಾವ ತಿಂಡಿ ಆದ್ರೂ ಓಕೆ. ಬಂದ್ರಾ? ಯಾಕೆ ಹೀಗಿದ್ದೀರಾ? ತಲೆನೋವ್ತಿದ್ಯಾ? ಬಿಸಿ ಬಿಸಿ ಕಾಫಿ ತಗೊಂಬರ್ಲಾ? ಬೇಡ ಪಾವನಿ. ಏನಾಯ್ತು ರೀ? ಮೈ ಹುಷಾರಿಲ್ವಾ? ಮನ್ಸೇ ಸರಿ ಇಲ್ಲ. ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಅಭಿನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗತ್ತೆ ಪಾವನಿ. ಯಾವಾಗ್ಲೂ ಆಕ್ಟಿವ್ ಆಗಿರ್ತಿದ್ದ, ತುಂಬಾ ಡಲ್ ಆಗೋಗಿದ್ದಾನೆ. ಯಾಕ್ರಿ, ಏನಾಯ್ತು? ಏನೇ ಪ್ರಾಬ್ಲಮ್ ಬಂದ್ರು ಅಭಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಾನೆ. ಎಂತ ಕಷ್ಟದ ಪರಿಸ್ಥಿತಿ ಇದ್ರೂ ತುಂಬಾ ಧೈರ್ಯವಾಗಿ ಫೇಸ್ ಮಾಡ್ತಾನೆ. ಅಂತವನಿಗೆ ಅಮ್ಮನ ವಿಷಯನ ಅಷ್ಟು ಈಸಿಯಾಗಿ ತಗೊಳಕ್ ಆಗ್ತಿಲ್ಲ ಪಾವನಿ. ಮಮ್ಮಿ, ಮಮ್ಮಿ, ಏನ್ ರಾಕಿ? ಡ್ಯಾಡಿಗೆ ಹೆಡೇಕ್ ಬಂದಿದ್ಯಂತೆ ಮಮ್ಮಿ. ಬಾ ಮಮ್ಮಿ, ಡ್ಯಾಡಿಗೆ ಪೇನ್ ಬಾಂಬ್ ಹಚ್ಚೋಣ. ಬೇಗ ಬಾ ಮಮ್ಮಿ. ಇವನು ಮತ್ತೆ ಏನೋ ಡ್ರಾಮಾ ಮಾಡ್ತಿದ್ದಾನೆ ಅನ್ಸತ್ತೆ. ಇವನ್ನ ನಿನ್ ಡ್ಯಾಡಿಗ್ ಯಾವ ತಲೆನೋವು ಇಲ್ಲ ಅಂತ ನನಗ್ ಗೊತ್ತು. ನೀನು ಹೋಗಿ ಹೋಮ್ವರ್ಕ್ ಮಾಡು. ಇಲ್ಲ ಮಮ್ಮಿ, ನಿಜವಾಗ್ಲೂ ಡ್ಯಾಡಿಗೆ ತುಂಬಾ ತಲೆ ನೋವ್ತಿದ್ಯಂತೆ. ಬೇಗ ಬಾ ಮಮ್ಮಿ. ರಾಕಿ, ನನ್ನ ಆಟ ಆಡಿಸ್ಬೇಡ. ಹೋಗ್ ನೀನು ಹೋಮ್ವರ್ಕ್ ಮಾಡ್ಕೋ, ಇಲ್ಲಾಂದ್ರೆ ಸ್ಕೂಲಲ್ಲಿ ನಿನ್ ಮಿಸ್ ಬೈತಾರೆ. ಅದಲ್ಲ ಮಮ್ಮಿ, ನಿನ್ ಬಗ್ಗೆ ನೀನ್ ಯೋಚನೆ ಮಾಡು ರಾಕಿ. ಡ್ಯಾಡಿ ಬಗ್ಗೆ ನಿನಗ್ಯಾಕೆ? ನನಗ್ ಕೆಲ್ಸ ಇದೆ, ನೀನ್ ಹೋಗು. ಮಮ್ಮಿ ನಿಜಾನೇ ಹೇಳ್ತಿದ್ದೀನಿ ಮಮ್ಮಿ. ಹೋಗು ಅಂತ ಹೇಳ್ತಿಲ್ವಾ? ದಿನ ದಿನ ಇವನ್ ತರಲೆ ಜಾಸ್ತಿ ಆಗ್ತಿದೆ. ಒಂದ್ಸಲ ಮೋಸ ಹೋದ್ರೆ ಯಾವಾಗ್ಲೂ ಮೋಸ ಹೋಗ್ತೀನಾ? ಮತ್ತೆ ಅವ್ರ ಹತ್ರ ಹೋದ್ಮೇಲೆ ತರಲೆ ಶುರು ಮಾಡ್ತಾನೋ ಏನೋ. ಇವನ ಆಟ ನನ್ನ ಹತ್ರ ನಡೆಯಲ್ಲ. ಇದೇನು ತಲೆನೋವು ಅಂತಿದ್ರು ಸುಮ್ಮನಿದ್ರಳಲ್ಲ.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ, ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಬಂದ್ರಾ? ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಜಗಳ ಆಡೋಕ ಮಾತಾಡೋಕ? ನಾನಂದ್ರೆ ನಿಮಗಷ್ಟು ಕೇವಲ ಆಗೋಗಿದ್ದೀನಾ? ಆಗ್ಲೇ ಮನೇಲಿ ಏನ್ ನಡೀತು ಅಂತ ಗೊತ್ತಿದೆ ನಿಮಗೆ? ಅಭಿಗೆ ತಲೆನೋವು ಅಂತ ಬಂದಿದ್ರು ವಸು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಪೇನ್ ಬಾಂಬ್ ಹಚ್ಚು ಅಂದ್ರೂ ಹಚ್ಚಲಿಲ್ಲ. ಅಭಿ ನೋವಿಂದ ಒದ್ದಾಡ್ತಾ ಇದ್ರೆ ಹಾಗೆ ಬಿಟ್ಬಿಟ್ಲು. ವಸು ಹಾಗೆ ಮಾಡಲ್ವಲ್ಲ? ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ ರೀ, ಚಾಡಿಯನ್ನೇ ಹೇಳ್ತಾ ಇಲ್ಲ ನಾನು. ಅಭಿ ವಿಷಯದಲ್ಲಿ ಅರ್ಜೆಂಟ್ ಮಾಡಿದ್ವಿ ಅಂತ ಇವಾಗ ಅನ್ನಿಸ್ತಾ ಇದೆ. ಸಂಧ್ಯಾ ತೀರ್ ಹೋದ್ಮೇಲೆ ಅನು ಕೀರ್ತಿನ ನೋಡ್ಕೊಳ್ಳಕ್ಕೆ ಒಬ್ಳು ತಾಯಿ ಬೇಕು ಅಂತ, ಅಭಿ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಒಬ್ಳು ಹೆಂಡತಿ ಬೇಕು ಅಂತ ಈ ಮದ್ವೆ ಮಾಡಿದ್ವಿ. ಆದ್ರೆ ನಾವು ಅನ್ಕೊಂಡಿರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ರಾಕಿ ಬಿಟ್ರೆ ಅನು ಕೀರ್ತಿಗೆ ವಸು ತಾಯಿ ಆಗ್ಲಿಲ್ಲ. ಬರಿಯ ರಾಕಿಗ್ ಮಾತ್ರ ಅವಳು ತಾಯಿ ಅನ್ನೋ ಹಾಗೆ ನಡ್ಕೋತಾ ಇದ್ದಾಳೆ. ಇನ್ನು ಅಭಿ ವಿಷಯ ಹೇಳೋ ಅಗತ್ಯನೇ ಇಲ್ಲ. ಈಗಾಗ್ಲೇ ಅಭಿ ಅವನ್ ಕೆಲ್ಸನೆಲ್ಲ ಅವನೇ ನೋಡ್ಕೋತಾ ಇದ್ದಾನೆ. ಹೆಂಡತಿ ಇದ್ರು ಏನು ಪ್ರಯೋಜನನೇ ಇಲ್ಲ. ಅನು ಕೀರ್ತಿನ ಅಭಿನ ವಸು ನೋಡ್ಕೋತಿದ್ದಾಳಲ್ಲ ಜಯಂತಿ. ಅಂದ್ರೆ ನಾನ್ ನಿಮ್ಗೀಗ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ? ಬೇಕಾದ್ರೆ ಹೋಗಿ ಅಭಿನೇ ಕೇಳಿ, ಯಾರ್ ನಿಜ ಯಾರ್ ಸುಳ್ಳು ಅಂತ ಹೇಳ್ತಾನೆ. ಗಂಡ ತಲೆನೋವಿಂದ ಒದ್ದಾಡ್ತಾ ಇದ್ರೆ ಯಾವ ಹೆಂಡತಿ ಆದ್ರೂ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ವಸುಗೆ ಅಷ್ಟಾದ್ರೂ ಜವಾಬ್ದಾರಿ ಇರಬಾರ್ದಾ? ಅಲ್ಲ, ವಸುಗೋಸ್ಕರ ರಾಕಿಗೋಸ್ಕರ ಅಭಿ ಎಷ್ಟೆಲ್ಲ ಮಾಡ್ತಿದ್ದಾನೆ. ರಾಕಿ ಕಿಡ್ನಾಪ್ ಆದಾಗ ಬುಲೆಟ್ ತಗಲಿಸ್ಕೊಂಡು ಹುಡುಗನ್ನ ಕಾಪಾಡ್ದ. ವಸುನ ಆಫೀಸ್ ಕರ್ಕೊಂಡು ಹೋದ. ಸಂಧ್ಯಾಗಿಂತ ವಸುಗೆ ಜಾಸ್ತಿ ಫ್ರೀಡಂ ಕೊಟ್ಟ. ಮೊನ್ನೆ ತಾನೇ ನೋಡಿದ್ರಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದ್ರು ಆ ವಸುಗೋಸ್ಕರ ರಾಕಿನ ದತ್ತು ತಗೊಂಡ. ರಾಕಿ, ಅಮ್ಮ, ರಾಕಿ ಏನಾಯ್ತು? ರಾಕಿ ಏನಾಯ್ತು? ನೋಡ್ಕೊಂಡ್ ನಡಿಬೇಕಲ್ವಾ? ಕಾಲ್ ತೋರ್ಸು. ಏನೂ ಆಗಿಲ್ಲ ಮಮ್ಮಿ. ತೋರ್ಸು ಫಸ್ಟ್. ಏನೂ ಆಗಿಲ್ಲ ಬಿಡು ಮಮ್ಮಿ. ಏನ್ ಮಾಡ್ತಾ ಇದೆಯಾ ವಸು? ಏನತ್ತೆ? ಏನಾ ಇದೇನೋ? ಅಯ್ಯೋ, ಶರ್ಟು ಸುಟ್ಟು ಹೋಗ್ತಿದೆ ರೀ. ಅದೇ ಕೇಳ್ತಾ ಇದ್ದೀನಿ, ನಿನಗ್ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ? ನೀನೇನ್ ಮಾಡ್ತಿದ್ಯಾ ಅಂತ ನಿನಗ್ ಗೊತ್ತಿದ್ಯಾ?
ಅಭಿ ಆಫೀಸ್ ಶರ್ಟ್ನ ಹೀಗ್ ಸುಟ್ಟಾಕಿದ್ಯಲ್ಲ. ಸಾರಿ ಅತ್ತೆ, ರಾಕಿ ಕೆಳಗ್ ಬಿದ್ದ ಅಂತ. ಹೌದು, ನಿನಗೆ ಯಾವಾಗ್ಲೂ ನಿನ್ ಮಗ ಚೆನ್ನಾಗಿರೋದೇ ಬೇಕು. ನನ್ನ ಮಗನ ಬಗ್ಗೆ ಒಂಚೂರು ಗಮನನೇ ಇಲ್ಲ. ಗಂಡ ಅಂದ್ರೆ ನಿನಗೆ ಅಷ್ಟೊಂದು ನಿರ್ಲಕ್ಷ್ಯನಾ? ನೆನ್ನೆನು ಹೀಗೆ ಮಾಡ್ದೆ. ಅಭಿ ತಲೆನೋವು ಅಂತ ಒದ್ದಾಡ್ತಾ ಇದ್ರೆ ಆ ವಿಷಯ ನಿನ್ನ ಮಗ ಹೇಳಿದ್ರು ನೀನೇನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಅದ್ರ ಜೊತೆ ಅವ್ರ ಬಗ್ಗೆ ನಿನಗೆ ಯಾಕೆ, ನಿನ್ ಕೆಲ್ಸ ನೀನೇ ನೋಡ್ಕೊಂತ ರಾಕಿಗೆ ಹೇಳ್ದೆ. ಕಟ್ಕೊಂಡವನ್ ಬಗ್ಗೆ ಅಷ್ಟು ಮಾತ್ರ ಜವಾಬ್ದಾರಿ ಇಲ್ವಾ ನಿನಗೆ? ತಾಳಿ ಅಂದ್ರೆ ನಿನಗ್ ಬೆಲೆನೇ ಇಲ್ವಾ? ಹಾರಿಕಾ, ಸ್ವಲ್ಪ ಕಾಫಿ ತರ್ತೀಯಾ? ಬೆಳಿಗ್ಗೆಯಿಂದ ಎಲ್ಲ ಹೋಗಿದ್ದೆ ಅಖಿಲ್? ನನ್ನ ಫ್ರೆಂಡ್ ನ ಮೀಟ್ ಮಾಡೋಕ್ ಹೋಗಿದ್ದೆ. ಮತ್ತೆ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಮೀಟ್ ಮಾಡೋ ತರ ಬಿಲ್ಡಪ್ ಏನು ನಿಂದು? ಯಾವ್ದು ಕೆಲ್ಸ ಇಲ್ದಿರೋರ್ಗೆ ಕಾಫಿ ಟೀ ಹಾಕ್ಬೇಕು? ಹಾರಿಕಾ, ಯಾಕೆ ಕೋಪ ಬರ್ತಿದ್ಯಾ? ನನಗೂ ಬರ್ತಿದೆ. ನೆನ್ನೆ ಸ್ವೀಟ್ ಕೊಟ್ಟು ಸ್ವೀಟ್ ಆಗಿ ಮಾತಾಡ್ದೆ, ಇವತ್ತೇ ನೆಕ್ಸ್ಟ್ ಮಾಡ್ಕೊಂಡಿದ್ಯಾ? ಹನಿಮೂನ್ಗೆ ಹೋಗೋಣ ಅಂತ ನೆನ್ನೆ ನಾನು ಕೇಳಿದ್ದು. ಇಲ್ಲಿವರೆಗೂ ನಿಮ್ಮ ಅಮ್ಮಂಗ್ ಒಂದ್ ಮಾತು ಕೇಳಿಲ್ಲ. ಅದೇನಾ ನಿನ್ ಕೋಪ? ಮತ್ ಯಾಕೆ ಹೀಗ್ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅಖಿಲ್? ನಿರ್ಲಕ್ಷ್ಯ ಅಲ್ಲ ಹಾರಿಕಾ, ಈಗ ಅಮ್ಮನ್ ಮೂಡು ಸರಿ ಇಲ್ಲ. ಒಳ್ಳೆ ಟೈಮ್ ನೋಡಿ ಮಾತಾಡ್ತೀನಿ. ಅವ್ರ ಮೂಡ್ ಯಾವಾಗ ತಾನೇ ಚೆನ್ನಾಗಿರುತ್ತೆ? ಹೀಗೆ ಆದ್ರೆ ನಮ್ ಹನಿಮೂನಿಗೆ ಹೋದಂಗೆ. ನೀನ್ ಹೊರಗಡೆ ಹೋಗಿ ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾನೆ ಇರು. ನಾನಿಲ್ ಮನೇಲಿ ಪಾತ್ರೆ ತೊಳಿತಾ ಬಟ್ಟೆ ಒಗಿತಾ ಕೆಲ್ಸದೊಳ್ತರ ಕಷ್ಟ ಪಡ್ತಾನೆ ಇರ್ತೀನಿ. ನಮ್ ಜೀವನ ಇಷ್ಟೇ. ಯಾಕಷ್ಟು ಡಿಪ್ರೆಸ್ ಆಗಿ ಮಾತಾಡ್ತಿದ್ಯಾ? ಬೇಜಾರ್ ಆಗ್ತಿದೆ ಅಖಿಲ್. ಈವೆಂಟ್ಸ್ ಮಾಡ್ಕೊಂಡು ನಿಮ್ಮ ಅಭಿ ಅಣ್ಣ ಹೈಲೈಟ್ ಆಗ್ತಾನೆ ಇದಾರೆ. ಅದನ್ನ ನೋಡ್ಕೊಂಡು ವಸು ಅಕ್ಕ ಸಂತೋಷವಾಗಿದ್ದಾಳೆ. ಈ ನಡುವೆ ನಿಮ್ ಭಾಸ್ಕರ್ ಅಣ್ಣ ಕೂಡ ಈವೆಂಟ್ಸ್ ಮಾಡ್ತಾ ಇದಾರೆ. ಅದನ್ನ ನೋಡ್ಕೊಂಡು ಪಾವನಿ ಅಕ್ಕ ಇಂಪ್ರೆಸ್ ಆಗ್ತಿದ್ದಾಳೆ. ಜೊತೆಗೆ ಗಿಫ್ಟ್ ಕೊಡ್ತಿದ್ದಾರೆ. ಅವರು ಖುಷಿಯಾಗೇ ಇದ್ದಾರೆ. ನನಗ್ ಮಾತ್ರ ಯಾವ ಸಂತೋಷನೂ ಇಲ್ಲ. ಅಟ್ ಲೀಸ್ಟ್ ಒಂದ್ 4 days ಹೊರಗಡೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡೋಣ ಅನ್ಕೊಂಡ್ರೆ ನೀನ್ ಈ ವಿಷಯನ ಅಮ್ಮಗೆ ಹೇಳಕ್ಕೆ ಭಯ ಪಡ್ತಿದ್ಯಾ? ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಈ ನೆಕ್ಲೆಸ್ ನ ಯಾರು ಬುಕ್ ಮಾಡಿದ್ದು? ರಾಮ್ ಮೋಹನ್ ರಾವ್ ಅವರು ಮೇಡಮ್. ನಮ್ಮನೆಯವರ? ಆದ್ರೆ ನನಗ್ ಹೇಳ್ದೆ ಅವ್ರು ಯಾಕೆ ಬುಕ್ ಮಾಡಿದ್ರು? ಹೌದು ಅದಕ್ಕೆ ಅಣ್ಣ ಏನ್ ಮಾಡಿದ್ರು ನಿಮ್ಗೆ ಹೇಳಿ ತಾನೇ ಮಾಡೋದು. ಬೇರೆ ರಾಮಮೋಹನ್ ಇರ್ಬೋದು, ನಮ್ಮನೆಯವರು ಬುಕ್ ಮಾಡಿರಲ್ಲಪ್ಪ. ಅಡ್ರೆಸ್ ಇದೆ ಮೇಡಮ್. ರಾಮ್ ಮೋಹನ್ ಅವ್ರ ಫೋನ್ ನಂಬರ್ ಇಂದಾನೇ ಬುಕ್ ಮಾಡಿರೋದು. ತಗೊಳ್ಳಿ, ನೋಡಿ ಅದಕ್ಕೆ, ನೋಡಿ ನೋಡಿ. ಹೌದು, ಇದು ಅವ್ರ ಫೋನ್ ನಂಬರೇ. ನನ್ನ ಹತ್ರ ಒಂದು ಮಾತು ಹೇಳ್ದೆ ಯಾಕೆ ಬುಕ್ ಮಾಡಿದ್ದಾರೆ? ನಾನಂತೂ ಕೇಳಿಲ್ವಲ್ಲ. ನಾನು ಕೇಳಿಲ್ಲ ಅದಕ್ಕೆ. ಯಾಕಂದ್ರೆ ಚಿನ್ನ ಹಾಕೊಂಡು ಹೊರಗೆ ಹೋಗೋ ಅದೃಷ್ಟ ಹಣೆ ಬರಹ ನನಗಿಲ್ವಲ್ಲ. ಪಾವನಿ, ನೀನೇನಾದ್ರೂ ಬುಕ್ ಮಾಡಿದ್ಯಾ? ಇಲ್ಲ ಅತ್ತೆ,